ಬರ್ರಿ ಫ್ರೆಂಡ್ಸ್, ಈ ಥರ ನೋಡ್ರಿ. ಹಲೋ ಹಾಯ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಬರ್ರಿ ಈಗ ರೆಸಿಪಿ ಮಾಡ್ಬೇಕಂತ ಅನ್ನಕತ್ತೇನ್ರಿ ಫ್ರೆಂಡ್ಸ್. ಯಾವ ರೆಸಿಪಿ ಅಂತ ಅನ್ನೋದನ್ನು ನಿಮ್ಗೆ ನಾನು ತೋರಿಸ್ತೇನೆ ರೀ. ಯಾವ ರೆಸಿಪಿ ಅಂದ್ರೆ ಎಷ್ಟು ತಿಂದರೆ ಸಾಕಾಗಿಲ್ಲರಿ, ಟೊಮೆಟೊ ಗೊಜ್ಜನ್ರಿ. ಮಾಡೋದು ಇಟ್ಟು ಸುಲಭವಾಗೈತ್ರಿ, ಮಸ್ತ್ ಆಗೈತ್ರಿ, ಸಿಂಪಲ್ದಾಗ ರೀ ಟೊಮೆಟೊ ಗೊಜ್ಜು ರೀ. ಬರ್ರಿ ಫ್ರೆಂಡ್ಸ, ಟೊಮೆಟೊ ಗೊಜ್ಜನ್ನು ಮಾಡೋದನ್ನು ನೋಡೋಣ ರೀ. ಯಾರೆಲ್ಲ ಹೊಸ್ದಾಗಿ ನೋಡತ್ತೀರಿ ಲೈಕ್ ಸಬ್ಸ್ಕ್ರೈಬ್ ಮಿಸ್ ಮಾಡ್ದೆ ಮಾಡಿರಿ ಫ್ರೆಂಡ್ಸ್. ಬರ್ರಿ ಈಗ ಟೊಮೆಟೊ ಗೊಜ್ಜು ಮಾಡಾಕ್ರಿ ಏನೇನು ಬೇಕಂತ ನೋಡೋಣ ರೀ. ನಾ ಮಾಡೋವಂಥ ರೆಸಿಪಿ ನಿಮಗೆ ಇಷ್ಟ ಆದರೆ ಕಮೆಂಟ್ನಾಗ ತಿಳಿಸ್ರಿ ಫ್ರೆಂಡ್ಸ್. ಬರ್ರಿ ಈಗ ರೆಸಿಪಿ ಮಾಡೋದನ್ನು ನೋಡೋಣ ರೀ. ರೆಸಿಪಿನೂ ಶೇರ್ ಮಾಡ್ಕೋತೇನೆ ರೀ ನಿಮ್ಮ ಕೂಡ. ನಾನು ಡೈಲಿ ಬ್ಲಾಗರ್ ರೀ, ಹಾಗಾಗಿ ಸ್ವಲ್ಪ ಈಗ ಟೈಮ್ ಇಲ್ದಾರ್ಕ ಮಾಡೇ ಇಲ್ಲರಿ. ಈಗ ನಿಮ್ಮ ಕೂಡ ನಾ ಶೇರ್ ಮಾಡ್ತೇನೆ ರೀ. ನೋಡೋಣ ರೀ ಟೊಮೆಟೊ ಗೊಜ್ಜು ಯಾವ ಥರ ಬರ್ತೈತೆ ಅಂತ ಹೇಳ್ರಿ. ನೋಡೋಣ ಬರ್ರಿ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ, ನೋಡ್ರಿ ಈಗ ಇಷ್ಟೆಲ್ಲ ಐಟಮ್ ತೊಗೊಂಡೇನಿ ರೀ ನಾನು ರೀ. ಬೆಳ್ಳುಳ್ಳಿ, ಕೊತ್ತಂಬರಿ, ಹಸಿಮೆಣ್ಸಿನ್ಕಾಯಿ, 2 ಉಳ್ಳಾಗಡ್ಡೆ ರೀ, ಜೀರಿಗೆ, ಸಾಸ್ಮಿ ರೀ, ಅರಿಶಿನ ಪುಡಿ ರೀ, ಉಪ್ಪು ರೀ, ಖಾರ ರೀ, ಕೆರಮೇವು ರೀ ಫ್ರೆಂಡ್ಸ. ಇಲ್ಲಿ 4 ನೋಡ್ರಿ 5 ರೀ ಟೊಮೆಟೊ ತೊಗೊಂಡೇನಿ ರೀ ಫ್ರೆಂಡ್ಸ. ಇಷ್ಟಿದ್ರೆ ಸಾಕ್ರಿ. ಈಗ ಟೊಮೆಟೊ ಗೊಜ್ಜನ್ನು ಮಾಡೋದನ್ನು ನೋಡೋಣ ರೀ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್, ಗ್ಯಾಸ್ ಆನ್ ಮಾಡೋಣ ರೀ. ಸ್ವಲ್ಪ ಎಣ್ಣೆ ಹಾಕೊಂಡವ್ರಿ ಫ್ರೆಂಡ್ಸ, ಗಾಂಧಿ ಎಣ್ಣೆ ರೀ. ಈಗ ನೋಡ್ರಿ ಟೊಮೆಟೊ ಉದ್ದುದ್ದಾಗ ರೀ ಕಟ್ ಮಾಡೇನ್ರಿ ಫ್ರೆಂಡ್ಸ್, ಈ ಥರ ರೀ. ಟೊಮೆಟೊ ಗೊಜ್ಜು ಮಾಡೋದು ಈಜಿನ ರೀ. ಆಗ ಒಂದು 5 ನಿಮಿಷ, 10ರಿಂದ 5 ನಿಮಿಷ ಒಳಗೆ ಆಗುವಂಥ ರೆಸಿಪಿ ರೀ ಫ್ರೆಂಡ್ಸ್. ಅನ್ನೋದು ಮಸ್ತ್ ಆಗಿರ್ತೈತೆ ರೀ ಫ್ರೆಂಡ್ಸ್. ನಿಮಗೆ ನಾನು ತೋರಿಸ್ತೇನೆ ರೀ ಅನ್ನೋದು ಕೂಡ. ಈಗ ಜೀರಿಗೆ ಸಾಸ್ಮಿ ಹಾಕಾಕ್ತೇನೆ ರೀ ಫ್ರೆಂಡ್ಸ್ ರೀ. ಕೆರಮೇವು ರೀ. ನೋಡ್ರಿ ಬೆಳ್ಳುಳ್ಳಿ ಕಟ್ ಮಾಡಿ ಇಟ್ಟಂತದ್ರಿ, ಸಣ್ಣಂಗೆ ರೀ ಕಟ್ ಮಾಡಿ ಇಟ್ಟಿದ್ರಿ ಫ್ರೆಂಡ್ಸ್ ರೀ. ಆಗ ಹಸಿಮೆಣ್ಸಿನ್ಕಾಯಿ 2 ತೊಗೊಂಡೇನಿ ರೀ ಫ್ರೆಂಡ್ಸ್ ರೀ. ಉಳ್ಳಾಗಡ್ಡಿ ಸಣ್ಣ 2 ರೀ. ಇಷ್ಟೂ ಫ್ರೈ ಮಾಡೋಣ ಫ್ರೆಂಡ್ಸ್. ಇಲ್ಲಿ ನಮ್ಗೆ ಕಟ್ಟಿ ಇಲ್ದಾರ್ಗ ನಾನು ಕೂತ ಮಾಡ್ತೇನೆ ರೀ ಫ್ರೆಂಡ್ಸ್ ಅಡುಗೆನ ರೀ. ಹಾಗಾಗಿ ನಿಮ್ಗೆ ನಾನು ಈ ಥರ ತೋರಿಸ್ಬೇಕಾಗಿತ್ತು ರೀ. ಸ್ವಲ್ಪ ಉದ್ದುದ್ದ ಈರುಳ್ಳಿ ರೀ ಕಟ್ ಮಾಡ್ಕೋಬೇಕ್ರಿ ಫ್ರೆಂಡ್ಸ್. ನಿಮ್ಗೆ ಯಾವ ಸೈಜ್ ಬೇಕು ನೋಡ್ರಿ, ಉದ್ದುದ್ದ ಆದ್ರೆ ಆಗ್ಬೋದ್ರಿ, ಸಣ್ಣಂಗೇನು ಕಟ್ ಮಾಡ್ಬೋದ್ರಿ. ಸ್ವಲ್ಪ ಬಾಯಿ ಒಳಗೆ ಟೇಸ್ಟ್ ಕೊಡ್ಬೇಕ್ರಿಲ್ಲ ರೀ, ಹಂಗಾಗ್ರಿ ಸ್ವಲ್ಪ ದಪ್ಪ ಕಟ್ ಮಾಡೇನ್ರಿ. ಆ ಪಲ್ಯ ಈ ಪಲ್ಯ ಹಿಂಗೇನಾರು ಯಾವುದು ಪಲ್ಯ ಸ್ವಾದ ಹಾಕ್ಲಿಕ್ಕಂದ್ರೆ ಬಾಯಿಗೆ ರೀ ಹುಳಿ ಹುಳಿ ಖಾರ ಆಗಿ ರುಚಿಯಾಗಿ ಬರ್ತೈತ್ರಿ ಫ್ರೆಂಡ್ಸ್ ರೀ. ಖಾರ ರೀ, ಉಪ್ಪು ರೀ, ಅರಿಶಿನ ಪುಡಿನ ರೀ, ಇದಿಷ್ಟು ಮಿಕ್ಸ್ ಮಾಡೋಣ ರೀ. ನೀವು ಮಕ್ಕಳಿಗೆ ಯಾರು ಮಾಡಿ ಕೊಡೋದಾದ್ರಿ ನೀವು ರೆಡ್ ಚಿಲ್ಲಿ ಸ್ಕಿಪ್ ಮಾಡ್ರೆ ನಡೀತೈತ್ರಿ ಫ್ರೆಂಡ್ಸ್. ಹಸಿಮೆಣ್ಸಿನ್ಕಾಯಿ 1 ಹಾಕಿ ಮಾಡಿಕೊಟ್ರು ನಡೀತೈತ್ರಿ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್, ಟಮಾಟಿ ಮಿಕ್ಸ್ ಮಾಡೋಣ ಇದ್ರಾಗ ರೀ. ಇದು ಫುಲ್ ಸಾಫ್ಟ್ ಆಗಿ ಬೇಯ್ಬೇಕ್ರಿ ಫ್ರೆಂಡ್ಸ್. ಹಂಗಾಗ್ರಿ ಇನ್ನು ಹಸಿ ಟೊಮ್ಯಾಟೋದು ಒಂದು ಬರ್ತೈತ್ರಿ ಫ್ರೆಂಡ್ಸ್ ರೀ, ಪಲ್ಯ ಮಾಡೋದ್ರಿ. ಅದನ್ನು ನಿಮಗೆ ಮಾಡಿ ತೋರಿಸ್ತೇನೆ ರೀ ನಾನು ಇನ್ನೊಂದು ರೆಸಿಪಿ ಒಳಗ್ರಿ. ಒಂದು 5 ನಿಮಿಷ ರೀ, ಒಂದು 5 ನಿಮಿಷ ರೀ ಮುಚ್ಚು ನೋಡಿ. ಸ್ವಲ್ಪ ಸಾಫ್ಟ್ ಆಗಿ ಬೇಯ್ದು ಬರ್ತೈತ್ರಿ. ಬರ್ರಿ ಫ್ರೆಂಡ್ಸ್ ನೋಡೋಣ ರೀ. ಈ ಥರ ನೋಡ್ರಿ ಫ್ರೆಂಡ್ಸ್. ಬರ್ರಿ ಫ್ರೆಂಡ್ಸ್ ನೋಡ್ರಿ ನೋಡ್ರಿ ಇದು ಸಾಫ್ಟ್ ಆಗಿ ಬರ್ಬೇಕು ನೋಡ್ರಿ. ಈ ಥರ
ನಾನು ಸಣ್ಣ ಉರಿಯಲ್ಲಿ ಇಟ್ರಿ ಒಂದು 5 ನಿಮಿಷ ಮುಚ್ಚಳ ಮುಚ್ಚಿಬಿಟ್ಟೇನಿ ರೀ ಫ್ರೆಂಡ್ಸ. ಹಾಗಾಗಿ ರೀ ಈ ಥರ ನಿಮ್ಗೆ ಹತ್ತಿರದಿಂದ ತೋರಿಸೋ ಸಂಬಂಧಕ್ಕಾಗಿರಿ ನಾನು ರೀ ಕ್ಯಾಮ್ರಾನ ಆನ್ ಕಡೆಯಿಂದ ಇಟ್ಕೊಂಡೀನಿ ರೀ. ಈ ಥರ ಮ್ಯಾಶ್ ಇನ್ನೂ ಆಗ್ಬೇಕ್ರಿ ಫ್ರೆಂಡ್ಸ. ಇನ್ನೊಂದು 5 ನಿಮಿಷ ಇಟ್ಬಿಡೋಣ ರೀ. ಇನ್ನೊಂದು 5 ನಿಮಿಷ ಬಿಡೋಣ ರೀ ಫ್ರೆಂಡ್ಸ್ ರೀ. ಹಂಗಾಗಿ ರೀ ಬರ್ರಿ ಫ್ರೆಂಡ್ಸ್, ನೋಡ್ರಿ ಇಟ್ಟು ಸಾಫ್ಟ್ ಆಗಿ ಬಂದೈತೆ ನೋಡ್ರಿ. ಈ ಥರ ಸಾಫ್ಟ್ ಆಗಿ ಬರ್ಬೇಕ್ರಿ, ಅಂದ್ರೆ ಟೊಮ್ಯಾಟೊ ಗೊಜ್ಜು ಅಂತೇಳಿ ಅಂತಾರೆ ಫ್ರೆಂಡ್ಸ್. ನೋಡ್ರಿ ಫ್ರೆಂಡ್ಸ್, ಎಣ್ಣೆ ಯಾವ ಥರ ಬಿಟ್ಕೋಕತೈತಿ ನೋಡ್ರಿ. ಈ ಥರ ಎಣ್ಣೆ ಬಿಟ್ಕೊಂಡ್ರೆ ರೆಡಿ ಆಗೈತೆ ಅಂತ ಹೇಳ್ಬಿಟ್ಟಂಗ್ರಿ. ಒಂದು 5 ನಿಮಿಷ ಸಣ್ಣ ಉರಿಯಲ್ಲಿ ಇಡೋಣ ರೀ. ಈಗ ಕೊತ್ತಂಬರಿ ಮಿಕ್ಸ್ ಮಾಡೋಣ ರೀ. ಸ್ವಲ್ಪ ಕೊತ್ತಂಬರಿ ಸ್ವಲ್ಪ ಹಾಕೋಣ ರೀ. ಬರೀಪ್ಪ ಈಗ ರೆಡಿ ಆಗೈತ್ರಿ ಫ್ರೆಂಡ್ಸ್. ಯಾವ ಥರ ರೆಡಿ ಆಗೈತೆ ನೋಡೋಣ ರೀ. ಸೂಪರ್ ಆಗಿ ಬಂದೈತೆ ನೋಡ್ರಿ ಫ್ರೆಂಡ್ಸ್ ರೀ. ನೋಡ್ರಿ ಫ್ರೆಂಡ್ಸ್ ಯಾವ ಥರ ಬಂದೈತೆ ಅಂತ ಹೇಳ್ರಿ. ಸೂಪರ್ ಆಗಿ ಬಂದೈತೆ ನೋಡ್ರಿ ಫ್ರೆಂಡ್ಸ್ ರೀ. ಇದು ನೋಡ್ರಿ ಫ್ರೆಂಡ್ಸ್ ಯಾವ ಥರ ಬಂದೈತೆ, ಸೂಪರ್ ಆಗಿ ಬಂದೈತೆ ರೀ. ಬರ್ರಿ ಫ್ರೆಂಡ್ಸ್, ಈಗ ನೋಡ್ರಿ ಇದು ಹಾಕಿ ಊಟ ಮಾಡೋಣ ರೀ. ಟೇಸ್ಟ್ ಗರಂ 5 ನಿಮಿಷ ಮಧ್ಯಾಹ್ನದಾಗ ನೋಡ್ರಿ ಏನು ರುಚಿ ಹತ್ತಲಿಲ್ಲಪ್ಪ ಅಂತಂದ್ರೆ ರೀ ಈ ಥರ ಮಾಡಿರಿ. ನಾನು ಇಲ್ಲಿ ತೆಳಗೆ ನಿಮ್ಗೆ ಕಾಣಂಗಿಲ್ಲ ಅಂತ ಹೇಳಿ ಟೇಬಲ್ ಇಟ್ಕೊಂಡೇನಿ ರೀ ಫ್ರೆಂಡ್ಸ್. ತೋರಿಸ್ಬಾ ಅಮ್ಮ ಮುಂದೆ ಕೂತ್ಕೊಂಡು. ನೋಡ್ರಿ ಫ್ರೆಂಡ್ಸ್ ಈ ಥರ ನೋಡ್ರಿ. ಸೂಪರಾಗಿ ಬಂದೈತ್ರಿ ಫ್ರೆಂಡ್ಸ್. ನೀವು ಒಂದ್ಸತಿ ಟ್ರೈ ಮಾಡಿರಿ ಮನ್ಯಾಗ ರೀ. ಹೊಸ್ದಾಗಿ ಯಾರು ನೋಡ್ತೀರಿ ಲೈಕ್ ಶೇರ್ ಕಮೆಂಟ್ ಸಬ್ಸ್ಕ್ರೈಬ್ ಮಿಸ್ ಮಾಡ್ರಿ ಫ್ರೆಂಡ್ಸ್. ನನ್ನ ಮಗ ಟೇಸ್ಟ್ ಮಾಡ್ತೀರಿ ರೋಜಾದಾಡ್ರಿ ಬಂದು ಮಾಡ್ತಾನೆ ಅಂತಾಳ್ರಿ. ಹಾಗಾಗಿ ನಾ ಮಾಡಾಕತ್ತೀನಿ ರೀ ನಿಮ್ಮ ವಿಡಿಯೋ ಕೂಡ ರೀ. ಸೂಪರಾಗಿ ಒಳ್ಳೊಳ್ಳೆ ಖಾರ ಮಸ್ತಾಗಿ ಬಂದೈತೆ ನೋಡ್ರಿ ಫ್ರೆಂಡ್ಸ್. ಬರ್ರಿ ಮುಂದಿನ ಬ್ಲಾಗ್ ನಮ್ಮ ಸಿಗೋಣ ರೀ ಫ್ರೆಂಡ್ಸ್ ರೀ. ಲೈಕ್ ಶೇರ್ ಕಮೆಂಟ್ ಮಿಸ್ ಮಾಡ್ರಿ ಫ್ರೆಂಡ್ಸ್.